ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು SC ವುಮನ್ ಅವ್ರದ್ದು ಒಂದು ಡೆತ್ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಡಿಯನ್ನು ಬರಿಯಲ್ ಮಾಡಲಿಕ್ಕೆ ಇಲ್ಲಿ ಆಲೂರು ಹತ್ರ ಇರತಕ್ಕಂಥ ಒಂದು ಸರ್ವೆ ನಂಬರ್ 108 ಅಲ್ಲಿ ಬರಿಯಲ್ ಮಾಡಲಿಕ್ಕೆ ಬಂದು ಸುಮಾರು ಜನ ಒಂದು 300-400 ಜನ ಸೇರಿ ಬರಿಯಲ್ ಮಾಡ್ತಾರೆ. ಅಲ್ಲಿ ಆ ಟೈಮಲ್ಲಿ ತಹಸೀಲ್ದಾರ್ ಅವರು, EO ಅವರು, ನಮ್ಮ PSI ಇನ್ಸ್ಪೆಕ್ಟರು ಮತ್ತು ಎಲ್ಲ ಇದ್ದರು. ಸೊ ಅದೇನಾಗಿದೆ, ಆ ಜಾಗ ಬಂದ್ಬಿಟ್ಟು ಅದು 2013 ಸ್ವಲ್ಪ ಡಿಸ್ಪ್ಯೂಟೆಡ್ ಜಾಗ. ಬಟ್ ಆನ್ ರೆಕಾರ್ಡ್ ಅದು ನಾವು ರೆವಿನ್ಯೂದವ್ರ ಜೊತೆ ತಿಳ್ಕೊಂಡು ಚರ್ಚೆ ಮಾಡಿದಾಗ ಆನ್ ರೆಕಾರ್ಡ್ ಅದು ಸ್ಮಶಾನ ಅಂತ ಇದೆ. ಬಟ್ 2013 ನಂತರ ಅದೇನೋ ಗ್ರಾಮ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಮಾಡ್ಕೊಂಡ್ಬಿಟ್ಟು ಒಂದು ಕಮ್ಯುನಿಟಿ ಅವ್ರಿಗೆ ಏನೋ ನಿವೇಶನಕ್ಕೆ ಅದೇನೋ ಕೊಟ್ಟಿದ್ದಾರೆ ಅಂತ ಹೇಳಿರ್ತಕ್ಕಂಥ ಮಾಹಿತಿ. ಸೊ ಅದು ಇತ್ತೀಚೆಗೆ ಕೋರ್ಟಲ್ಲಿನೂ ಇದೆ, ಅದು ಕೋರ್ಟಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಇಂಜಂಕ್ಷನಿಗೆ ಅಂತೇಳಿ. ಬಟ್ ಅದು ಯಾವುದೇ ರೀತಿಯ ಸ್ಟೇ ಆಗೋದಾಗಲಿ ಅಥವಾ ಇಂಜಂಕ್ಷನ್ ಯಾವುದೂ ಇಲ್ಲ. ಈ ಮಧ್ಯದಲ್ಲಿ ಏನಾಗಿದೆ, ಇವತ್ತು SC ಕಮ್ಯುನಿಟಿಯಲ್ಲಿರ್ತಕ್ಕಂಥ ಲೇಡಿ ಯಾರು ತೀರಿ ಹೋಗಿದ್ದಾರೆ ಅವ್ರನ್ನ ತಗೊಂಡೋಗಿ ಅಲ್ಲಿ ಬರಿಯಲ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಸ್ವಲ್ಪ ಜನ ಮತ್ತೊಂದು ಕಮ್ಯುನಿಟಿಯವರು ಬಂದಾಗ ಅವರ ಮಧ್ಯದಲ್ಲಿ ಮತ್ತು ಇಲ್ಲಿ SC ಕಮ್ಯುನಿಟಿಯಲ್ಲಿ ಇರ್ತಕ್ಕಂಥ ಜನರ ಮಧ್ಯದಲ್ಲಿ ಸ್ವಲ್ಪ ವಾಗ್ವಾದ ಆಗಿದೆ, ಸ್ವಲ್ಪ ಗಲಾಟೆ ಮಾಡ್ಕೊಂಡಿದ್ದಾರೆ. ಇಮಿಡಿಯೇಟಾಗಿ ಅಲ್ಲಿರ್ತಕ್ಕಂಥ ಪೊಲೀಸರು ಅದನ್ನೆಲ್ಲ ಮತ್ತು ತಹಸೀಲ್ದಾರ್ ಅವರು, EO ಅವರು ಅವರಿಗೆಲ್ಲ ತಿಳಿ ಹೇಳಿ ಅಲ್ಲಿಂದ ಎಲ್ಲ ಡಿಸ್ಪರ್ಸ್ ಮಾಡಿಸಿದ್ದಾರೆ. ಈಗ 2 ಕಮ್ಯುನಿಟಿ ಲೀಡರ್ಸು ಬಂದಿದ್ದರು ಠಾಣೆಗೆ. ಅವರಿಗೆ AC ಅವರು, ನಾವು ತಹಸೀಲ್ದಾರ್ ಅವರು, EO ಅವರು ಕೂಡಿಸಿಬಿಟ್ಟು ಅವ್ರದ್ದು ಏನಿದೆ ಅದನ್ನೆಲ್ಲ ಕೇಳಿಕೊಂಡು ಯಾವ ಥರ ಮಾಡಬೇಕು, ಮುಂದೆ ಯಾವ ಥರ ಮಾಡಬೇಕು ಮತ್ತು ಏನು ಕಾನೂನು ಏನು ಹೇಳುತ್ತೆ ಅಥವಾ ಏನು ಸ್ಟ್ಯಾಂಡ್ ಇದೆ ಅಂತಕ್ಕಂಥದ್ದನ್ನು ಅವರಿಗೆ ತಿಳಿ ಹೇಳಿದ್ದೀವಿ. ಸೊ ಎಲ್ಲ ಲೀಡರ್ಸು ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. 2 ಕಡೆಯಿಂದ ಅವರು ರೈಟಿಂಗಲ್ಲಿ ಕಂಪ್ಲೇಂಟ್ಸನ್ನು ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ಸ್ ಏನಿದೆ ಅದನ್ನು ತೆಗೆದುಕೊಂಡು ಕಾನೂನು ರೀತಿಯಾದ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಈ ಸದ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಲೀಡರ್ಸು ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ಅದು ಬಟ್ ಬೆಳಗ್ಗೆ ಅದು 2 ಸಮುದಾಯದ ಮಧ್ಯದಲ್ಲಿ ಸ್ವಲ್ಪ ನೂಕಾಟ ತಳ್ಳಾಟ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗೆ ಏನಿದೆ ಅದನ್ನು ವೆರಿಫೈ ಮಾಡಿ ಕಾನೂನು ರೀತಿ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ರೆವಿನ್ಯೂ ಅಧಿಕಾರಿಗಳ ಜೊತೆ ಡಿಸ್ಕಷನ್ ಮಾಡಿದ್ದೀವಿ. ಅದನ್ನು ಮತ್ತೊಂದು ಸಾರಿ ಮೀಟಿಂಗ್ ಮಾಡಿಬಿಟ್ಟು ಈ ಸಮಸ್ಯೆಯನ್ನು ಬಗೆಹರಿಯೋ ನಿಟ್ಟಿನಲ್ಲಿ, ಯಾಕಂದರೆ ಈ ಥರ ಸಮಸ್ಯೆಗಳಿದ್ದಾಗ ಸ್ವಲ್ಪ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಕ್ಕಂಥದ್ದು, ಈ ಥರ ಸಮಸ್ಯೆಗಳಾಗ್ತಕ್ಕಂಥದ್ದು ಇರುತ್ತೆ. ಬಟ್ ಲಾ ಆ್ಯಂಡ್ ಆರ್ಡ್ರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಲಾ ಆ್ಯಂಡ್ ಆರ್ಡ್ರನ್ನು ಯಾರೇ ತೆಗೆದುಕೊಂಡ್ರು ನಾವು ಅದು ಯಾವ ಕಮ್ಯುನಿಟಿ ಅಂತಲೂ ನಾವು ನೋಡಲಿಕ್ಕಾಗಲ್ಲ. ನಾವು ಭಾಳ ಸ್ಟ್ರಿಕ್ಟಾಗಿ ಆ್ಯಕ್ಷನನ್ನು ತೆಗೆದುಕೊಳ್ತೀವಿ. ಮತ್ತು ಈಗ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ವೆರಿಫೈ ಮಾಡಿ ಅದೇನಿದೆ ಅದ್ರ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಳ್ತೀವಿ.